ಸಂಸದ ಶ್ರೀನಿವಾಸ್ ಪ್ರಸಾದ್ ಇನ್ನು ನೆನಪು ಮಾತ್ರ. ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಬೌದ್ಧ ಧರ್ಮದಂತೆ ನೆರವೇರಿಸಲಾಯಿತು. ಸರ್ಕಾರಿ ಗೌರವಗಳೊಂದಿಗೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಮೈಸೂರಿನ ಅಶೋಕಪುರಂ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಬೌದ್ಧ ಧರ್ಮದ ವಿಧಿವಿಧಾನದಂತೆ ಅಂತಿಮ ಸಂಸ್ಕಾರ ನಡೆದಿರುವಂಥದ್ದು. ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಶ್ರೀನಿವಾಸ್ ಪ್ರಸಾದ್ ಅವರನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಕುಟುಂಬಸ್ಥರು ಮತ್ತು ಅಭಿಮಾನಿಗಳು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಇವತ್ತು ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ. ವೃತ್ತಿಪರ ಸಮಾವೇಶದಲ್ಲಿ ರಾಘವೇಂದ್ರ ಅವರು ಸಮಾವೇಶದಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಶಿವಮೊಗ್ಗ ಹಿಂದುತ್ವದ ನೆಲೆಯಾಗಿ ಪರಿವರ್ತನೆಯಾಗಿದೆ. ಕಾಂಗ್ರೆಸ್ ಬಡತನ ಪ್ರೀತಿ ಮಾಡ್ತು, ಬಡವರನ್ನ ಪ್ರೀತಿ ಮಾಡಲಿಲ್ಲ. ತುಷ್ಟೀಕರಣ ರಾಜಕಾರಣಕ್ಕೆ ಬಲಿ ಕೊಡ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂಸದ ಬಿಜೆಪಿಯ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು. ನಿನ್ನೆ ಫಸ್ಟ್ ಫೇಸ್ ಅಲ್ಲಿನ ಎಲೆಕ್ಷನ್ ಆಯಿತು. ಹುಣಸೂರಿನ 92 years old ವುಮೆನ್ ಅವ್ರ ಮನೆಗೆ VVPAT ಅನ್ನ ಕಳಿಸಿದ್ರು ವೋಟ್ ಮಾಡಲಿಕ್ಕೆ. ವೋಟಿಂಗ್ ಆ ಬ್ಯಾಲೆಟ್ ಇನ್ಸ್ಟ್ರೂಮೆಂಟ್ ಅನ್ನು ಅವ್ರ ಮನೆಗೆ ಕಳಿಸಿದ್ರು. ಅವ್ರು ಹೇಳಿದ ಅಂದರೆ ಮೋರ್ ದೆನ್ 86 years ಮೇಲಿದ್ದಂಥವ್ರಿಗೆ, ಏಜ್ಡ್ ಪರ್ಸನ್ಸ್ಗಳಿಗೆ ಅವಕಾಶ ಇದೆ ಕಾನೂನಲ್ಲಿ. ಹೋದಾಗ ಹೆಣ್ಮಕ್ಳು ಹೇಳಿದಾರಂತೆ, ನಾನು ಪೋಲಿಂಗ್ ಬೂತ್ಗೆ ಬಂದು ನಾನು ವೋಟ್ ಹಾಕ್ತೀನಿ, ನಾನು ಯಾವತ್ತೂ ಕೂಡ ನನ್ನ ಮನೆಗೆ ತರಿಸ್ಕೊಂಡು ನಾನು ಅದು ಇಷ್ಟಪಡಲ್ಲ ಅಂಥೇಳಿ ವಾಪಸ್ ಕಳಿಸಿರಂತೆ. ನಿನ್ನೆ ವೋಟಿಂಗಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಮನೆಗೆ ಹೋದ್ಮೇಲೆ ಅರ್ಧ ಗಂಟೆಯಲ್ಲಿ ಕೊನೆ ಉಸಿರನ್ನು ಎಳೆದ್ರು, ತೀರ್ಕೊಂಡ್ರು ಅವರು. ಅಂದರೆ ಅವರ ಇಚ್ಛಾಶಕ್ತಿ ತಾವು ಯೋಚನೆ ಮಾಡಿ. ಒಂದು ಕೊನೆ ಉಸಿರನ್ನ ಎಳೆಯುವಂಥ ಸಂದರ್ಭದಲ್ಲಿ ತನ್ನ ದೈಹಿಕ ಶಕ್ತಿ ಏನಂತ ಆ ಹೆಣ್ಮಗಳಿಗೆ ಗೊತ್ತಿದ್ರು ಕೂಡ ನಾ ಪೋಲಿಂಗ್ ಸೆಂಟರ್ಗೆ ಬಂದು ನಾನು ವೋಟಿಂಗ್ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಲ್ಲ. ಯಾಕೆ ಇವತ್ತು ನಾನು ಬಿಡಿಸಿ ಹೇಳ್ತಿದ್ದೇನೆ ಅಂದರೆ, ದೊಡ್ಡ ಸಂಖ್ಯೆಯಲ್ಲಿ ಯುವ ಶಕ್ತಿ ತಾವೆಲ್ಲರೂ ಕೂಡ ಇಲ್ಲಿ ಇದ್ದೀರಿ. ಬೇರೆ ಬೇರೆ ನಮ್ಮ ಪ್ರಮುಖರು ತಾವೆಲ್ಲರೂ ಕೂಡ ಇದ್ದೀರಿ. ಬೆಂಗಳೂರಿನಲ್ಲಿ 50 point something %.